ಕ್ರಮವಾಗಿ ತೆರವು ಮಾಡಿದ್ರು ಸರ್ಕಾರ ಅಂತ ಒಂದು ಆರೋಪ ಕೇಳಿಬಂದಿತ್ತು. ಅವ್ರಿಗೆ ನಿವಾಸಿಗಳಿಗೆ ಮನೆಗಳು ಕೊಟ್ಟರು ಅಂತ ನಿಮಗೂ ಒಂದು ಸತ್ಯಶೋಧನಾ ಕಮಿಟಿ ಅಂತ ರಚನೆ ಮಾಡಿ ನಿಮ್ಮನ್ನು ಅಧ್ಯಕ್ಷ ಮಾಡಿದ್ರು. ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸು ಸತ್ಯಶೋಧನೆ ಮಾಡಬೇಕಾದ್ರೆ? ಈಗ ನನಗೆ ಅದೇನು ಹೊಸದಲ್ಲ. ಈ ರೆವಿನ್ಯೂ ವಿಚಾರದಲ್ಲಿ ಸ್ವಲ್ಪ ನನಗೂ ಕೂಡ ಸ್ವಲ್ಪ ಅರಿವಿರ್ತಕ್ಕಂಥವನು. ಏನು ಕೋಗಲು ಅಂತಕ್ಕಂಥದ್ದು ನನ್ನ ಕ್ಷೇತ್ರದ ಪಕ್ಕದ ಸರ್ವೆ ನಂಬರ್ ಶ್ರೀನಿವಾಸಪುರ ನನ್ನ ಕ್ಷೇತ್ರ. ಸೊ ಅಲ್ಲಿ ಭಾಳ ವರ್ಷಗಳಿಂದ ಹಿಂದೆ ಈ ಕಲ್ಲು ಗಣಿಗಾರಿಕೆಯನ್ನು ಮಾಡಿ ಬಂಡೆಗಳನ್ನು ತೆಗೆದು ದೊಡ್ಡ ಗುಂಡಿ ಇದ್ದಂಥ ಜಾಗ, ಅದು ಖರಾಬ್ ಜಾಗ. ಅದಾದಮೇಲೆ ಆ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸ್ಬೇಕಾಯ್ತು, ಯಾಕಂದರೆ ನಗರೀಕರಣ ಆಯಿತು. ಅದಾದಮೇಲೆ ಅದನ್ನು ನಿಜವಾನವಾಗಿ ಡಬ್ರೀಸು ಅಂದರೆ ದೊಡ್ಡ ಹಳ್ಳ ಏನಿತ್ತು, BBMP ಆಯಿತು ಏರಿಯಾ, ಅದನ್ನು ಮುಚ್ಚುವಂಥ ಕೆಲಸನೂ ಆಯಿತು. ಮುಚ್ಚಿದ್ದಾದಮೇಲೆ ಆ ಜಾಗವನ್ನು ಪಕ್ಕದಲ್ಲೇ ನಮ್ಮ ಗಾರ್ಬೇಜ್ ಸೆಂಟ್ರ್ ಕೂಡ ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಮಾಡೋದಕ್ಕೆ ಜಾಗವನ್ನು ತೊಗೊಂಡವ್ರೆ ಬೆಳ್ಳಳ್ಳಿ ಹತ್ರ. ಅದರ ಪಕ್ಕದಲ್ಲಿ ಈ ಜಾಗ ಇತ್ತು. ಅದು ಜಾಗವನ್ನು ಕೂಡ ಗಾರ್ಬೇಜ್ ಸೆಂಟ್ರಿಗೆ ಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಾದಮೇಲೆ ಕಂದಾಯ ಅಧಿಕಾರಿಗಳು ಆ ಜಾಗವನ್ನು ಹಸ್ತಾಂತರ ಮಾಡಿರ್ತಾರೆ. ಸೊ ಮಾಡಿದ್ದಾದಮೇಲೆ ಅದು ನಮ್ಮ ಈಗ ಪ್ರೆಸೆಂಟ್ ಗ್ರೇಟರ್ ಬೆಂಗಳೂರು ಏನಿದೆ, ಆ ಕಾರ್ಪೊರೇಷನ್ ಏನು ಮಾಡಿದ್ದಾರೆ ಘನತ್ಯಾಜ್ಯ ವಿಲೇವಾರಿದು, ಅವ್ರಿಗೆ ಸೇರಿರ್ತಕ್ಕಂಥ ಜಾಗ. ಕ್ಲಿಯರ್ ಟೈಟ್ಲ್ ಮಾಡಿ ಕ್ಲಿಯರ್ ಪೊಸಿಷನ್ನ 2015ರಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ. ಅದಾದಮೇಲೆ ಅವರೇನು ಅಲ್ಲಿ ಡೆವಲಪ್ಮೆಂಟ್ ಮಾಡಿರಲ್ಲ, ಕಾಂಪೌಂಡು ಹಾಕಿರೋದಿಲ್ಲ, ಖಾಲಿ ಇರ್ತದೆ. ಸೊ ಅಲ್ಲಿ ವಾಸಿಮ್ ಅಂತಕ್ಕಂಥವನು ಮತ್ತು ಇನ್ನೂ ಕೆಲವರು ಹಿಂದೂಗಳು ಸೇರ್ಕೊತಾರೆ. ಸೊ ಅಕ್ರಮವಾಗಿ ಏನು ಮಾಡ್ತಾರೆ, ಒಂದೊಂದೇ ಗುಡಿಸ್ಲು ಹಾಕ್ಕೊಡೋಕ್ಕೆ ಶುರು ಮಾಡ್ತಾರೆ ಸರ್ಕಾರಿ ಜಾಗ ಅಂತೇಳಿ. ಪ್ರಾರಂಭದಲ್ಲೇ ತೆಗೆದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದರೆ 1 ಮನೆ ಆಯಿತು, 2 ಮನೆ ಆಯಿತು, ರುಚಿ ಪಳ್ಕೊಂಡ್ರು ಅವರು ಕೂಡ. ಯಾರು ಕೇಳೋರು ಇಲ್ದಂಗೆ ಆಯಿತು. ಕಂದಾಯ ಅಧಿಕಾರಿಗಳು ಕೂಡ ಆ ಕಡೆ ಗಮನ ಕೊಡಲಿಲ್ಲ. ಮತ್ತು ಯಾರ್ದು GBA ಓನರ್ಸ್ ಇದ್ದರು, ಘನತ್ಯಾಜ್ಯ ವಿಲೇವಾರಿಯವರು, ಅವರು ಕೂಡ ಗಮನ ಕೊಡಲಿಲ್ಲ. ಸೊ ಈ ಥರ ಏನಾಯಿತು, ನಮ್ಮವರು ಅಂದರೆ ನಮ್ಮ ಸ್ಥಳೀಯರಿಗೆ ಸ್ವಲ್ಪ ಅದು ಅರಿವಿತ್ತು, ಇದು ಸರ್ಕಾರಿ ಜಾಗ, ನಾವು ಹಾಕ್ಕೊಳಕ್ಕಾಗೋದಿಲ್ಲ ಅಂಥೇಳಿ. ಸೊ ಇವರೇನು ಅಂದರೆ ಈಗ ಭಾಳಷ್ಟು ನಮ್ಮ ಬೆಂಗಳೂರಲ್ಲಿ ನುಸುಳ್ಕೋರು ಏನಿದ್ದಾರೆ, ಬಾಂಗ್ಲಾ ಮತ್ತು ರೋಹಿಂಗ್ಯಾದವರು, ಅವ್ರಿಗೆಲ್ಲೂ ಕೂಡ ಮನೆಗಳಿಲ್ಲದೆ ಎಲ್ಲಲ್ಲಿ ಗುಡಿಸಲು ಹಾಕ್ಕೊಂಡೆಲ್ಲ ಇದ್ದರು. ಅವರನ್ನು ಫಸ್ಟು ಇವರು ಹುಡುಕಿ ಅವರನ್ನು ತಂದಲ್ಲಿ ಮನೆಗಳನ್ನು ಕಟ್ಟುವಂಥದ್ದು. ಮನೆಗಳು ಅಂತಂದರೆ ಏನು ತಾತ್ಕಾಲಿಕ, ಅದೆಲ್ಲ ಗೊತ್ತದು, ಏನು ಪರ್ಮನೆಂಟ್ ಮನೆಗಳನ್ನೇನು ಕೊಟ್ಟಿರಲಿಲ್ಲ. ಸೊ ತಾತ್ಕಾಲಿಕಗಳನ್ನು ಮನೆ ಕಟ್ಟಿ ಸುಮಾರು 265ಕ್ಕೂ ಹೆಚ್ಚು ಮನೆಗಳನ್ನೆಲ್ಲ ಕಟ್ಟಿತ್ತು. ಅದಾದಮೇಲೆ ಅಲ್ಲಿ ನಮ್ಮ ಸ್ಥಳೀಯ ಮುಖಂಡರು ತಮ್ಮೇಶ್ ಗೌಡರು ಒಂದು ಹೋರಾಟ ಮಾಡಿದ್ರು ಅಲ್ಲಿ. ಸೊ ಅದಾದಮೇಲೆ ಟಿ ವಿಗಳಲ್ಲೂ ಕೂಡ ಮಾಧ್ಯಮದಲ್ಲೂ ಬಂದಾದಮೇಲೆ ನಾನೊಂದು ಸಾರಿ ತಮ್ಮೇಶ್ ಗೌಡ ಫೋನ್ ಮಾಡಿದೆ, ಏನದು ವಿಷಯ ಅಂಥೇಳಿ. ಅಣ್ಣ ಹಿಂಗಾಗೈತೆ ಅಂಥೇಳಿ ಕೊನೆಗೆ ನಾನು ತಹಸೀಲ್ದಾರ್ ಹತ್ರ ಬನ್ನಿ ಅಂಥೇಳಿ ತಹಸೀಲ್ದಾರ್ ಜೊತೆಲಿ ಮೀಟಿಂಗು ಮಾಡಿದೆ. ನೀವು ಈ ಥರ ಸರ್ಕಾರಿ ಜಾಗನ ಹೆಂಗ್ರಿ ನೀವು ಗುಡಿಸ್ಲಾಕಕ್ಕೆ ಬಿಡ್ತೀರಿ, ನೀವು ಇಮಿಡಿಯೇಟ್ ಅದನ್ನು ಕ್ರಮ ತೊಗೊಬೇಕು ಅಂಥೇಳಿ ಸಭೆಯನ್ನು ಮಾಡಿ ಅಧಿಕಾರಿಗಳು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ವಿ. ಸೊ ಅದಾದಮೇಲೆ ಜಾಗನ ವಶಕ್ಕೆ ತಗೊಂಡ್ರು ಸರಿಯೇ, ಅದು ಸರ್ಕಾರ ಮಾಡಿರ್ತಕ್ಕಂಥದ್ದು, ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಸರಿಯಾದ ಕೆಲಸನೇ. ಅದಾದಮೇಲೆ ಶುರುವಾಯ್ತಲ್ಲ, ಯಾರು ಕೇರಳದ ಮುಖ್ಯಮಂತ್ರಿ, ಅವ್ರಿಗೆ ಯಾರು ಹೇಳಿದ್ರು ಕೇರಳದವರೇ ಇಲ್ಲಿ ಜಾಸ್ತಿ ಅವರೇ, ಅದರಲ್ಲೂ ಅಲ್ಪಸಂಖ್ಯಾತರೇ ಜಾಸ್ತಿ ಅವರೇ ಅಂತೇಳಿ ಯಾರು ಮಾಹಿತಿಯನ್ನು ಕೊಟ್ಟರು, ಅವರು ಅಲ್ಲಿಂದ ಟ್ವೀಟ್ ಮಾಡಿದ್ರು, ಈ ಥರ ನಮ್ಮ ಕೇರಳದ ಅಲ್ಪಸಂಖ್ಯಾತರಿಗೆ ಕರ್ನಾಟಕ ಸರ್ಕಾರ ಈ ಥರ ಅಕ್ರಮವಾಗಿ ಮನೆಗಳನ್ನೆಲ್ಲ ಒಡೆದಾಕಿ ತೊಂದರೆ ಕೊಟ್ಟವ್ರೆ ಅಂತೇಳಿ ಒಂದು ದೊಡ್ಡ ಸುದ್ದಿ ಆಗೋಯಿತು. ಯಾಕಂದರೆ ಕೇರಳದ ಇನ್ನೊಂದು 3-4 ತಿಂಗಳಲ್ಲಿ ಎಲೆಕ್ಷನ್ ನಡೀತದೆ ಅಲ್ಲಿ. ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಕೇರಳದ ಮುಸ್ಲಿಮ್ಸು ಅಂಥೇಳಿ ತೊಗೊಂಡ್ರೆ ಅಲ್ಲಿ ಅವರಿಗೆ ಅಲ್ಪಸಂಖ್ಯಾತರ ಮತ ಬೀಳ್ತದೆ ಅಂಥೇಳಿ ಭಾಳ ದೊಡ್ಡ ಕುತಂತ್ರನೇ ಅದು. ಅದಾದಮೇಲೆ 2 ದಿನ ಬಿಟ್ಟು ವೇಣುಗೋಪಾಲ್ ಅವರು ಶುರು ಮಾಡಿದ್ರು. ಯಾಕಂದರೆ ಅವ್ರದ್ದೇ ಸರ್ಕಾರ ಇಲ್ಲಿರೋದ್ರಿಂದ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಟ್ಟದೆ ಅಂತಂದರೆ ಕೇರಳದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಅಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಓಟ್ ಹಾಕ್ತಾರೆ. ತಕ್ಷಣ ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳಿಗೆ, ಅವ್ರಿಗೆಲ್ಲ ಅವ್ರು ಏನಿದೆಯೋ ಅದನ್ನು ಪರಿಹಾರ ಕೊಡಬೇಕು, ತಕ್ಷಣ ನಿಲ್ಲಿಸಬೇಕು ಅಂತೇಳಿ. ಅಷ್ಟರೊಳಗಡೆ ಬಹುತೇಕ 90% ತೆರವು ಮಾಡಿ ಆಗಿತ್ತು. ಅದಾದಮೇಲೆ ಮುಖ್ಯಮಂತ್ರಿಗಳು ಕೂಡ ಅರಾತುರಿಯಲ್ಲಿ ಸಭೆಯನ್ನು ಮಾಡಿದ್ರು. ಜಮೀರ್ ಅಹ್ಮದ್ ವಸತಿ ಸಚಿವರು, ಅಧಿಕಾರಿಗಳು 15 ದಿನ ಏನು ಕೆಲಸನೇ ಇಲ್ಲ ಅಧಿಕಾರಿಗಳಿಗೆ. ಎಲ್ಲಿ ಫೋನ್ ಮಾಡಿದ್ರು ಕೋಗಲ್ ಬಂಡೆ ಇಶ್ಯೂನಲ್ಲಿದ್ದೀವಿ ಅಂತಲೇ ಸುದ್ದಿ ಬರ್ತಾಯಿತ್ತು. ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಅವ್ರಿಗೆ ನಾವು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಎಲ್ಲರಿಗೂ ಕೂಡ ಯಾರ್ಯಾರು ಮನೆ ಕಳ್ಕೊಂಡವ್ರೆ ಅವ್ರಿಗೆಲ್ಲ ಕೂಡ ಮನೆಗಳನ್ನು ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿಬಿಟ್ರು. ಅದರ ಮಧ್ಯದಲ್ಲಿ ಏನು ಅಂತಂದರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮನೆಗಳು ಇನ್ನೆಲ್ಲೂ ಕೊಡೋಕ್ಕಾಗಲ್ಲ ಇವ್ರಿಗೆ. ಅದು ಬೈಯಪ್ಪನಹಳ್ಳಿ ಅದೇ ಕ್ಷೇತ್ರದಲ್ಲಿ ಇನ್ನೇನು ಫಿನಿಷಿಂಗ್ ಸ್ಟೇಜಲ್ಲಿದೆ, ಅಲ್ಲಿ ಕೊಡ್ತೀವಿ ಅಂತೇಳಿ. ಅದರ ಬೆಲೆ 10.5 ಲಕ್ಷ ರೂಪಾಯಿ ಜನರಲ್ ಕಟ್ಟಬೇಕಾಗಿರ್ತಕ್ಕಂಥದ್ದು. ಆದರೆ ಅದರಲ್ಲಿ ಇವ್ರು ಹೇಳಿರತಕ್ಕಂಥದ್ದು, ನಮ್ಮದೇನು ಅಮೃತ ಮಹೋತ್ಸವ ಒಂಟಿ ಮನೆ ಸ್ಕೀಮಲ್ಲಿ ಐತೆ, 5 ಲಕ್ಷ ರೂಪಾಯಿ ಉಚಿತವಾಗಿ ಕೊಡ್ತೀವಿ ಅವ್ರಿಗೆ. ಮತ್ತು ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ಕೊಡ್ತೀವಿ. ಒಟ್ಟಾರೆ 10.5 ಲಕ್ಷ ರೂಪಾಯಲ್ಲಿ 2.5 ಲಕ್ಷ ಫಲಾನುಭವಿಗಳು ಕಟ್ಟಿದ್ರೆ ಸಾಕು, ಆ ಮನೇನ ಅವ್ರಿಗೆ ಹಸ್ತಾಂತರ ಮಾಡ್ತೀವಿ. ಅವ್ರು ಹೇಳ್ತಾರೆ ಅಲ್ಲಿ ನಮಗೆ ಜೆರಾಕ್ಸ್ಗೂ ಕಾಸಿಲ್ಲ, ಅಷ್ಟನ್ನೂ ಫ್ರೀ ಮಾಡಬೇಕು ಅಂತ ಹೇಳ್ತಾವ್ರೆ.
ಸೊ ಇದೆಲ್ಲವನ್ನು ಮಾಡಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಮುಖಂಡರುಗಳೆಲ್ಲ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟು ಅಲ್ಲಿ ಎಲ್ಲ ಆದಮೇಲೆ ನಮ್ಮ ರಾಜ್ಯಾಧ್ಯಕ್ಷ ಅಂತ BY ವಿಜಯೇಂದ್ರ ಅವರು ನನಗೆ ಫೋನ್ ಮಾಡಿ, ವಿಶ್ವಣ್ಣ ಈ ಥರ ಒಂದು ಸತ್ಯಶೋಧನಾ ಸಮಿತಿ ಅಂತೇಳಿ ನಿಮ್ಮನ್ನು ಪ್ರಮುಖರನ್ನಾಗಿ ಮಾಡ್ತಾಯಿದ್ದೀವಿ, 5 ಜನ ಇರ್ತಾರೆ, ಅದ್ರ ಡೀಟೇಲ್ ಬೇಕು ನನಗೆ ಅಂತ ಹೇಳಿದ್ರು. ನಾನು ಭಾಳ, ಈಗ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ನಾನು ಕೂಡ ಒಪ್ಕೊಂಡ್ವಿ. ಒಪ್ಕೊಂಡಾದಮೇಲೆ ಒಂದು